ಆರ್ಯವೈಶ್ಯ ಸಮಾಜದ 5ನೇ ವರ್ಷದ ಭವ್ಯ ಪಾದಯಾತ್ರೆ ಯಶಸ್ವಿ. ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ. ಗಂಗಾವತಿ ಇಲ್ಲಿನ ಹಿರೇಜಂತಕಲ್ನ ವಿರಪಾಪುರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ವೆಂಕಟಗಿರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದವರೆಗೆ ಆರ್ಯವೈಶ್ಯ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ 5ನೇ ವರ್ಷದ ಪಾದಯಾತ್ರೆಯು ಶನಿವಾರ ಭಕ್ತಿಪೂರ್ವಕವಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿತು. ಶ್ರದ್ಧಾಭಕ್ತಿಯ ಪಾದಯಾತ್ರೆಯನ್ನ ಸಮಾಜದ ಅಧ್ಯಕ್ಷರಾದ ದರೋಜಿ ನಾಗರಾಜ್ ಶ್ರೇಷ್ಠಿಯವರ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಗೆ ಗುರು ಭೀಮ್ ಭಟ್ ಜೋಶಿಯವರು ಮಾರ್ಗದರ್ಶನ ನೀಡಿದರು. ಹಿರೇಜಂತಕಲ್ನಿಂದ ಆರಂಭವಾದ ಯಾತ್ರೆಯು ಭಕ್ತರ ಭಜನೆ ಮತ್ತು ಸಂಭ್ರಮದೊಂದಿಗೆ ಸಾಗಿತು. ಮಾರ್ಗ ಮಧ್ಯೆ ಬಸವಾಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಾದಯಾತ್ರಿಗಳಿಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ಪೂಜೆಯನ್ನ ವೆಂಕಟಗಿರಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರಿಗಳು ತಲುಪಿದ ನಂತರ ಅರ್ಚಕ ಶ್ರೀನಿವಾಸ್ ಜೋಶಿಯವರ ನೇತೃತ್ವದಲ್ಲಿ ಭಗವಂತನಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಮತ್ತು ನೈವೇದ್ಯ ಅರ್ಪಿಸಿ ಮಹಾಪೂಜೆ ನೆರವೇರಿಸಲಾಯಿತು. ಬಳಿಕ ಆಗಮಿಸಿದ್ದ ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗಿಸಲಾಯಿತು. ಈ 5ನೇ ವರ್ಷದ ಪಾದಯಾತ್ರೆಯಲ್ಲಿ ಸುಮಾರು 500ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪುನೀತರಾದರು. ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಶ್ರೀಮತಿ ರುಕ್ಮಿಣಿಯವರ ತಂಡದ ಸದಸ್ಯರು, ನವಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷ ದರೋಜಿ ನರಸಿಂಹ ಶ್ರೇಷ್ಠಿ ಹಾಗೂ ಪದಾಧಿಕಾರಿಗಳು, ವಾಸವಿ ಯುವಜನ ಸಂಘದ ಅಧ್ಯಕ್ಷರಾದ ಎನ್ವಿ ಮಂಜುನಾಥ್, ಗೌರವಾಧ್ಯಕ್ಷರಾದ ದರೋಜಿ ವೆಂಕಟೇಶ್, ಹಣವಾಳ ಚಂದ್ರಶೇಖರ್, ದರೋಜಿ ಮಲ್ಲಿಕಾರ್ಜುನ್, ದಮ್ಮೂರು ಸುರೇಶ್, ವಿಜಯಕುಮಾರ್, ದರೋಜೆ ಶಂಭುಲಿಂಗ, ಜಿಆರ್ಎಸ್ ಸತ್ಯನಾರಾಯಣ, ಶ್ರೀಮತಿ ಪದ್ಮಾವತಿ, ಶ್ರೀಮತಿ ಉಷಾರಾಣಿ, ಶ್ರೀಮತಿ ರಾಧಿಕಾ ದಮ್ಮೂರ್, ಮಂಜುಳಾ, ಶ್ರೀಮತಿ ಸುಮಾಲತಾ ಸೇರಿದಂತೆ ಆರ್ಯವೈಶ್ಯ ಸಮಾಜದ ಹಿರಿಯ ಮುಖಂಡರು ಕಾರ್ಯಕ್ರಮದ ಸುಗಮ ನಿರ್ವಹಣೆಗೆ ವಿಶೇಷ ಶ್ರಮ ವಹಿಸಿದರು. ಈ ಸಂದರ್ಭದಲ್ಲಿ ಮುಕ್ಕುಂಪಿ ಮತ್ತು ಜಬಲಗುಡ್ಡದ ಭಜನಾ ಮಂಡಳಿಯ ಸಮಿತಿಯ ಸದಸ್ಯರು ಭಜನೆಯನ್ನ ನೆರವೇರಿಸಿದ್ದರು. ದಿನಾಂಕ 18ರಂದು ನವಬೃಂದಾವನ ಪಾದಯಾತ್ರೆಗೆ ಸಮಾಜದ ಎಲ್ಲರೂ ಭಾಗವಹಿಸಬೇಕೆಂದು ಅಧ್ಯಕ್ಷರು ಹೇಳಿದರು.
ವಿರೂಪಾಪುರ ಅಮ್ಮ ವಾಸವಿ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಪ್ರತಿ ವರ್ಷ 5ನೇ ವರ್ಷದ ಪಾದಯಾತ್ರೆ ನಮ್ಮ ವೆಂಕಟಗಿರಿ ವೆಂಕಟನಾಥನ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ನಮ್ಮ ಸಮಾಜದಿಂದ 5ನೇ ವರ್ಷದ ಪಾದಯಾತ್ರೆ ಬಂದರು. ಆ 5ನೇ ಪಾದಯಾತ್ರೆಯಲ್ಲಿ ಯಾವ ರೀತಿ ಜನ ಕಲ್ತರಂದರೆ ನಮಗೆ ಅರ್ಥ ಆಗಲಿಲ್ಲ. ಅಲ್ಲಿ ನೋಡಿದರೆ ಯಾರಿಲ್ಲ ಅಂತೇಳಿ ಇಲ್ಲಿಗೆ ಬರೋದ್ರಾಗ 500 ಜನ ಆಯಿತು. ಇದು ಆತನ ಒಂದು ಆಶೀರ್ವಾದ. ಆಮೇಲೆ ನಮ್ಮ ಗುರುಗಳು ಅಲಂಕಾರ, ಅಭಿಷೇಕ, ಮಂಗಳಾರತಿ ಎಲ್ಲ ಆನಂದದಿಂದ ಮಾಡಿ ನಮ್ಮೆಲ್ಲರಿಗೂ ಸಂತೃಪ್ತಿಯನ್ನು ತಂದುಕೊಟ್ಟರು. ಆ ಆಶೀರ್ವಾದ ಎಲ್ಲರಿಗೂ ಪಾದಯಾತ್ರೆ ಬಂದಂಥ ನಮ್ಮ ಎಲ್ಲ ಇದಕ್ಕೂ, ಆಮೇಲೆ ಪಾದಯಾತ್ರೆ ಸಮಿತಿಯವರಂತೂ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅದು ಹೇಳ್ಬಾರ್ದು. ಆ ಒಂದು ಸಮಿತಿಯವರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಇದೇ ರೀತಿ ಎಲ್ಲ ಒಂದು ಪಾದಯಾತ್ರೆಗಳನ್ನು ಸಕ್ಸಸ್ ಮಾಡಲಂತೇಳಿ ಆ ತಾಯಿ ಆಶೀರ್ವಾದ ನಮ್ಮ ವೆಂಕಟರಮಣನ ಒಂದು ಪಾದಕ್ಕೆ ಅರ್ಪಿಸಿ ಮುಂದಿನ ಒಂದು ಪಾದಯಾತ್ರೆ ನವವೃಂದಾವನ, ಆ ನವವೃಂದಾವನದ ಒಂದು ಯಾತ್ರೆಯನ್ನು ಮುಗಿಸಿ ಮಂತ್ರಾಲಯಕ್ಕೆ ಹೋಗಲಿ ಅಂತೇಳಿ ನಾನೆಲ್ಲರಿಗೂ ವಿನಂತಿಸಿ ಆ ತಾಯಿಯ ಪಾದಕ್ಕೆ ವಂದಿಸ್ತೇನೆ. ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಳಮ್ಮ. ಕಲಿಯುಗದ ದೇವರು ವೆಂಕಟರಮಣ ಸನ್ನಿಧಾನದಲ್ಲಿ 5ನೇ ವರ್ಷದ ಪಾದಯಾತ್ರೆ ಕನ್ನಿಕಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದಿಂದ ಬೆಳಗ್ಗೆ ಪೂಜಾ ಮುಗಿಸ್ಕೊಂಡು ಅಲ್ಲಿಂದ ಪಾದಯಾತ್ರೆ ನಾವು ಅಂದ್ಕೊಂಡದ್ದು 100 ಮಂದಿ ಇದ್ವಿ, ಅಂಥದ್ದು 400 ಜನದಿಂದ ಪಾದಯಾತ್ರೆಯನ್ನು ವಿಶೇಷವಾಗಿ ವೆಂಕಟರಮಣ ಕರ್ನಾಟಕನ ನಮ್ಮ ಆರ್ಯವಯಸ್ಸ ಸಮಾಜಕ್ಕೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ನವವೃಂದಾವನ ಪಾದಯಾತ್ರೆ 18ನೇ ತಾರೀಕಿದೆ, ಗುರುವಾರ ದಿವಸ. ಅವತ್ತೂ ಕೂಡ ಎಲ್ಲರೂ ಕೂಡ ಭಾಗಿಗಳಾಗಲಿ. ಮುಂದಿನ ಮಂತ್ರಾಲಯ ಪಾದಯಾತ್ರೆ ಜುಲೈ 19ರವರೆಗೆ 19ರಿಂದ ಪ್ರಾರಂಭ ಆಗಲಿದೆ. ಅದಕ್ಕೂ ಕೂಡ ಭಕ್ತಾದಿಗಳು ಎಲ್ಲರೂ ಬಂದು ಸೇವಾ ಮನೋಭಾವದಿಂದ ಕಾರ್ಯಕ್ರಮ ನಡೆಸಿ. ಶ್ರೀನಿವಾಸ ಕಳೆದ 5 ವರ್ಷಗಳಿಂದ ನಮ್ಮ ಗುರು ಜೋಶಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರಾದಂಥ ನಾಗರಾಜ್ ಶ್ರೇಷ್ಠಿ ಇವರ ಗಣ ಅಧ್ಯಕ್ಷತೆಯಲ್ಲಿ ಕಳೆದ 5 ವರ್ಷಗಳಿಂದ ಹಿರೇಜಂತಕಲ್ನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟು ಅಲ್ಲೆಲ್ಲ ಪೂಜಾ ಮುಗಿಸ್ಕೊಂಡು ಪಾದಯಾತ್ರೆಯ ಮೂಲಕ ಸುಮಾರು 350ರಿಂದ 400 ಜನ ಎಲ್ಲರೂ ಪಾದಯಾತ್ರೆಯ ಮೂಲಕ ಬಂದು ಈ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಸಂಕಲ್ಪ, ಅಭಿಷೇಕ ಮತ್ತು ಭಜನೆ ನಂತರ ತೀರ್ಥ ಪ್ರಸಾದವನ್ನು ಮಾಡಲಾಯಿತು. ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧು ಮಿತ್ರರಿಗೆ ಮತ್ತು ಕುಟುಂಬಗಳಿಗೆ ಭಗವಂತ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಸುಖ ಶಾಂತಿ ನೆಮ್ಮದಿಗಳನ್ನು ಕರುಣಿಸಲಿ. ಮತ್ತು ನಾವೇನೈತೆ ಇಲ್ಲಿ ಬಂದು ಆ ಭಗವಂತನ ಸನ್ನಿಧಾನದಲ್ಲಿ ಕಾಲಕ್ಕೆ ಮಳೆ ಬೆಳೆಯಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತೇಳಿ ಎಲ್ಲ ಆರ್ಯವೈಶ್ಯ ಬಾಂಧವರು ಮತ್ತು ನೆರೆದಿರ್ತಕ್ಕಂಥ ಎಲ್ಲರೂ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಈ ದಿನ ಇಲ್ಲಿಗೆ ಸಮಾಪ್ತಿ ಆಯಿತು. ಮತ್ತು ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪ್ರತಿ ವರ್ಷದಂತೆ 5ನೇ ವರ್ಷದ ನವವೃಂದಾವನ ಪಾದಯಾತ್ರೆಯನ್ನು ಸಹಿತ ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲೇ ಸಹಿತ ಏನು ಈ ದಿನ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದ್ದೀರಿ, ಅದೇ ರೀತಿಯಲ್ಲಿ ಅದರಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಆರ್ಯವೈಶ್ಯ ಸಮಾಜ ಹಿರೇಜಂತ ವಿರೂಪಾಪುರದಿಂದ 5ನೇ ವರ್ಷ ಶ್ರೀ ವೆಂಕಟಗಿರಿ ವೆಂಕಟನಾಥನ ದರ್ಶನಕ್ಕೆ ಎಲ್ಲರೂ ಬಂದು ಎಲ್ಲರೂ ಪಾದಯಾತ್ರೆ ಮೂಲಕ ಜಗದೊಡೆಯನ ದರ್ಶನಕ್ಕೆ ಬಂದಿದ್ದೀವಿ. ಬರುವಾಗ ಬಸವಪಟ್ಟಣದಿಂದ ನಮಗೆ ಆರ್ಯವೈಶ್ಯ ಸಮಾಜದವರು ಎಲ್ಲರಿಗೂ ಉಪಹಾರ ಸೇವೆ ಹಾಗೂ ಅಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಉಡಿ ತುಂಬೋ ಕಾರ್ಯಕ್ರಮ ಮಾಡಿ ಅವರು ಇಲ್ಲಿಗೆ ಕಳಿಸ್ಕೊಟ್ಟಾರೆ. ಇಲ್ಲಿ ಭಗವಂತನ ಸನ್ನಿಧಾನದೊಳಗೆ ಮಹಾಮಂಗಳಾರತಿ, ತದನಂತರ ಇಂದಿರಿಗಿಯಿಂದ ಭಜನಾ ಮಂಡಳಿ ಹಾಗೂ ನಮ್ಮ ಭಜನಾ ಮಂಡಳಿ ಎಲ್ಲರೂ ಸೇರಿ ಆ ಭಗವಂತನ ನಾಮಸ್ಮರಣೆ ಕೀರ್ತನೆ ಮಾಡಿ ಇಲ್ಲಿ ಎಲ್ಲರಿಗೂ ಮಹಾಪ್ರಸಾದ ವಿತರಿಸಲಾಯಿತು. ಈ ಮುಂದಿನ ದಿನಗಳಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಪಾದಯಾತ್ರೆ ಕೂಡ ಇರುತ್ತೆ. ಮೊದಲಿಗೆ ವೆಂಕಟಗಿರಿಗೆ ಒಂದು ಪಾದಯಾತ್ರೆ ಮುಗಿಸ್ಕೊಂಡು ತದನಂತರ ನವಬೃಂದಾವನ, ಅಲ್ಲಿಂದ
ಮುಗಿಸ್ಕೊಂಡು ಮಂತ್ರಾಲಯ ಪಾದಯಾತ್ರೆ ಹೋಗುವ ವಾಡಿಕೆ ಇಟ್ಕೊಂಡಿವಿ. ಇದೇ ರೀತಿಯ ರಾಯರ ಅನುಗ್ರಹ ಹಾಗೂ ಭಗವಂತನ ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಅಂತೇಳಿ ನಾವು ಇವತ್ತು ಜಂತಗಲ್ ರೂಪಾಪುರ ಸಂಘದಿಂದ ಹೊಸಪಟ್ಟಣ ಮಾರ್ಗವಾಗಿ ವೆಂಕಟಗಿರಿಗೆ ಪಾದಯಾತ್ರೆ ಆಗಮಿಸಿದಂಥ ಪ್ರತಿಯೊಬ್ಬ ಸದಸ್ಯರಿಗೂ ಶ್ರೀ ವೆಂಕಟರಮಣ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಅವರ ಮೇಲೆ ಇರಲಿ ಈ ಸಂದರ್ಭದಲ್ಲಿ ಕೇಳುತ್ತಾ, ಅದೇ ರೀತಿಯಾಗಿ ಈ ಪಾದಯಾತ್ರೆಗೆ ಬಂದಂಥ ಭಕ್ತರಿಗೂ ಎಲ್ಲರಿಗೂ ಮನಃಶಾಂತಿ ಕೊಟ್ಟು ನೆಮ್ಮದಿ ಕೊಟ್ಟು ಎಲ್ಲ ಕಾಪಾಡಲಿ.